ಅದು ಒಂದು ಅಂದವಾದ ಗೋದಾವರಿ ಜಿಲ್ಲೆಯಲ್ಲಿಯ ಒಂದು ಹಳ್ಳಿ. ಬೆಳಿಗ್ಗೆ 5 ಗಂಟೆಯ ಸಮಯದಲ್ಲಿ ಕೋಳಿ ಕೂಗುವ ವೇಳೆಯ ಮುಂದೆಯೇ ಎದ್ದು ಬಾಗಿಲು ತೊಳೆದು ಹಸುಗಳಿಗೆ ಮೇವು ಹಾಕುವುದು ಶಾರದಂಗೆ ಅಭ್ಯಾಸ. ಅವಳ ಮಗ ರಮೇಶ್ ಸಿಟಿಯಲ್ಲಿ ಬೆಳೆದ ಅನಾಮಿಕಳನ್ನು ಪ್ರೇಮಿಸಿ ಮದುವೆ ಮಾಡ್ಕೊಂಡಿರ್ತಾನೆ. ಮದುವೆ ಆದ ನಂತರ ಆ ಹೊಸ ಜೋಡಿ ಮೊದಲ ಸಲ ಹಳ್ಳಿಗೆ ಬರುತ್ತದೆ. ಅನಾಮಿಕಂಗೆ ಹಳ್ಳಿಯ ಕಟ್ಟುಪಾಡು ಪದ್ಧತಿಗಳು ಏನೂ ತಿಳಿದಿಲ್ಲ. ಆ ದಿನ ಬೆಳಗ್ಗೆ 5 ಗಂಟೆಗೆ ಶಾರದಾ ಅನಾಮಿಕಳ ರೂಮಿನ ಬಾಗಿಲು ತಟ್ಟುತ್ತಾಳೆ. ಅಮ್ಮ ಅನಾಮಿಕಾ ಎದ್ದೇಳಮ್ಮ, ಬೆಳಗಾಗಿ ಹೋಯ್ತು. ಏನ್ ರಮೇಶ್, ಆಗ್ಲೇ ಹಾಲ್ನವ್ನ್ ಬಂದ, ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡು ಅಂತ ಹೇಳು. ಅರೆ ಹಾಲ್ ಅವಳಲ್ವೇ ನಮ್ಮಮ್ಮ, ಹೊರಗಡೆ ಬಾಗಿಲು ತಟ್ತಾ ಇದ್ದಾಳೆ, ಬೇಗ ಎದ್ದೇಳು, ಟೈಮು 5 ಆಗ್ತಾ ಇದೆ. ವಾಟ್, ಮಾರ್ನಿಂಗ್ 5? ಸಿಟಿಲಂತೂ ಈ ಟೈಮ್ಗೆ ನಾಯಿಗಳು ಕೂಡ ಮಲಗಿರತ್ತೆ, ನಿಮ್ಮ ಅಮ್ಮಂಗೆ ನಿದ್ದೆ ಬರಲ್ವಾ ಏನು? ಅನಾಮಿಕಾ ಎದ್ದ್ಯಾ ತಾಯಿ? ಹಾ ಎದ್ದೆ ಅತ್ತೆ, ಗುಡ್ ನೈಟ್. ಸರಿ ಗುಡ್ ಮಾರ್ನಿಂಗ್. ಏನತ್ತೆ ಇಷ್ಟು ಬೆಳಿಗ್ಗೆನೆ, ಏನಾದ್ರೂ ಎಮರ್ಜೆನ್ಸಿನಾ? ಎಮರ್ಜೆನ್ಸಿ ಏನಮ್ಮ, ನಮ್ಮ ಮನೇಲಿ ಹೆಂಗಸರು ಬೆಳಿಗ್ಗೆನೆ ಎದ್ದು ಬಾಗಿಲು ತೊಳೆದು ನೀರು ಚೆಲ್ಲಿ ರಂಗೋಲಿ ಇಡ್ಬೇಕು. ಬಾ, ಅಕ್ಕಿ ಹಿಟ್ಟು ತಂದಿದ್ನಿ, ಬಾಗ್ಲಲ್ಲಿ ರಂಗೋಲಿ ಇಡುವಂತೆ. ರಂಗೋಲಿನಾ? ನಾನಾ? ಅತ್ತೆ ನನಗೆ ರಂಗೋಲಿ ಏನು ಬರಲ್ಲ. ಬೇಕು ಅಂತಂದ್ರೆ ಐಪ್ಯಾಡ್ ಅಲ್ಲಿ ಡಿಜಿಟಲ್ ಆರ್ಡರ್ ಮಾಡಿ ಪ್ರಿಂಟ್ಔಟ್ ತೆಗೆದುಕೊಡ್ತೀನಿ, ಬಾಗ್ಲಲ್ಲಿ ಅಂಟ್ಸೋಣ. ಕೇಳಿದ್ಯಾ ಶಾರದಾ, ನಿನ್ನ ಸೊಸೆ ರಂಗೋಲಿ ಕೂಡ ಪ್ರಿಂಟ್ ಮಾಡ್ತಾಳಂತೆ. ಇನ್ನು ನಾಳೆ ಬೆಳಿಗ್ಗೆ ಅನ್ನ ಕೂಡ ಆನ್ಲೈನ್ ಅಲ್ಲಿ ಡೌನ್ ಮಾಡಿ ಕೊಡ್ತಾಳೋ ಏನೋ, ನೋಡ್ಕೊ. ಮತ್ತೆ ಏನು ಅಂದ್ರೆ ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ದೊಡ್ಡವಳು ಪಕ್ಕದಲ್ಲೇ ನಿಂತು ಕಲ್ಸಿದ್ರೆ ಯಾಕೆ ಬರಲ್ಲ ಹೇಳಿ? ಬಾ ನಮಿಕಾ, ನಾನು ಚುಕ್ಕಿ ಇಡ್ತೀನಿ, ನೀನು ಸೇರಿಸುವಂತೆ. ಹಾಗೆ ಶಾರದಾ ಬಾಗಿಲಲ್ಲಿ ಚುಕ್ಕಿ ಇಟ್ಟು ಒಳಗಡೆಗೆ ಹೋಗುತ್ತಾಳೆ. ಅನಾಮಿಕಾ ಅಕ್ಕಿ ಹಿಟ್ಟು ಹಿಡಿದುಕೊಂಡು ಅದನ್ನು ಹೇಗೆ ಇಟ್ಕೋಬೇಕು ತಿಳಿಯದೆ ಕೈಯೆಲ್ಲ ಅಂಟಿಸಿಕೊಳ್ಳುತ್ತಾಳೆ. ಚುಕ್ಕಿಗಳೆಲ್ಲ ಇಟ್ಟ ನಂತರ ಸಿಟಿಯಲ್ಲಿ ತಾನು ನೋಡಿದ ಟ್ರಾಫಿಕ್ ಸಿಗ್ನಲ್ ಜಾಗ ಜಿಗ್ಜಾಗ್ ಹಾಗೆ ಗೆರೆಗಳನ್ನು ಎಳೆಯುತ್ತಾಳೆ. ಅಮ್ಮಯ್ಯ, ಕಂಪ್ಲೀಟ್ ಆಗೋಯ್ತು. ಕ್ರಿಯೇಟಿವ್ ಆಗಿರ್ಲಾ? ಏನಮ್ಮ ಇದು? ನಾನೇನು ಕಮಲದ ಹೂ ಹಾಗೆ ರಂಗೋಲಿ ಹಾಕು ಅಂತಂದ್ರೆ ನೀನು ಪೇಪರ್ ಮೇಲೆ ಜಿಲೇಬಿ ಸುತ್ತಿದ್ಯಾಕೆ? ನಿಜಕ್ಕೂ ಇದು ಏನ್ ರಂಗೋಲಿ? ಅತ್ತೆ, ಇದು ನಮ್ಮ ಸಿಟಿಯಲ್ಲಿ ಫೇಮಸ್ ಅಬ್ಸ್ಟ್ರಾಕ್ಟ್ ಆರ್ಟ್. ಇದನ್ನ ಹಿಡಿದು ನೋಡಿದವರ ಮೈಂಡ್ ಸೆಟ್ ಅನ್ನು ಹಿಡಿದು ರಂಗೋಲಿ ಅರ್ಥವಾಗುತ್ತೆ. ನನ್ನ ಮೈಂಡ್ ಸೆಟ್ ಹಿಡಿದು ನೋಡಿದ್ರೆ ನಮ್ಮ ಊರಿನ ಕೊನೆಯಲ್ಲಿರುವ ಹುಚ್ಚು ನಾಯಿಯ ಕಾಲಿಗೆ ಬಣ್ಣ ಹಾಕಿ ಊರೆಲ್ಲ ಬಿಟ್ಟ ಹಾಗೆ ಇದ್ದೆ. ಅಪ್ಪ ಪ್ಲೀಸ್, ಅವಳೇನೋ ಟ್ರೈ ಮಾಡಿದಳಲ್ಲ, ಬಿಟ್ಬಿಡಿ. ಸರಿ ಬಿಡು, ಏನೋ ಒಂದು ಗೀಚಿದಳಲ್ಲ, ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಅಮ್ಮ, ಪೂಜೆ ಮಾಡುವಂತೆ. ಓಕೆ ಅತ್ತೆ. ಗೀಸರ್ ಸ್ವಿಚ್ ಅಲ್ಲಿದೆ? ಗೀಸರ ಅದನ್ನು ನಮ್ಮನೇಲಿ ಇಲ್ಲಮ್ಮ. ಹಿತ್ತಲಿಗೆ ಹೋಗಿ ಹಂಡೆಲಿ ನೀರು ಕುದಿತಾ ಇದೆ, ಅದನ್ನ ತಗೊಂಡು ಹೋಗಿ ಸ್ನಾನ ಮಾಡು. ಹಾಗೆ ಹೇಳುತ್ತಲೇ ಅನಾಮಿಕಾ ಹಿತ್ತಲಿಗೆ ಹೋಗುತ್ತಾಳೆ. ಅಲ್ಲಿ ದೊಡ್ಡ ಸೌದೆ ಒಲೆ ಮೇಲೆ ನೀರು ಕುದಿತಾ ಇರ್ತದೆ. ಆ ಹೊಗೆ ಕಣ್ಣಲ್ಲಿ ಬಿದ್ದು ಅನಾಮಿಕಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಆಕೆ ಮುಖವೆಲ್ಲ ಮಸಿಯಾಗುತ್ತದೆ. ಅದನ್ನು ನೋಡಿ ಪ್ರಸಾದ್ ಮಿಕ್ಕವರು ನಗುತ್ತಾರೆ. ರಮೇಶ್, ಏನಿದು ಈ ಹೊಗೆ? ಏನು ನಮ್ ಸಿಟಿಲಂತೂ ಈ ಹೊತ್ತಿಗೆ ಫೈರ್ ಇಂಜಿನ್ ಅವರು ಬಂದ್ರು, ನೀರ್ ಸುರಿತಾ ಇದ್ರು. ನನ್ ಕಣ್ಣು ಉರಿತಾ ಇದೆ. ಅರೆ ಅನಾಮಿಕಾ, ಅದು ಸೌದೆ ಒಲೆಯ ಹೊಗೆ ಅಂತಾರೆ, ಗ್ಯಾಸ್ ಸ್ಟವ್ ಅಲ್ಲ. ಬೇಗ ನೀರು ಹಿಡ್ಕೊಂಡೋಗು. ನಿಂಗಷ್ಟು ಧೈರ್ಯ ಇದ್ರೆ ನನ್ನನ್ನ ಈ ಹೊಗೆ ಗೂಡೊಳಗೆ ಕಳಿಸ್ತೀಯಾ? ನನ್ನ ಮೇಕಪ್ ಹೊಟ್ಟೋಯ್ತು, ನನ್ನ ಹೇರ್ ಸ್ಟೈಲ್ ಹಾಳಾಗೋಯ್ತು, ಇಲ್ಲಿಗೆ ಬರೋಣ ಅಂತ ಯಾಕಂದೆ? ಏನು ಅನಾಮಿಕಾ, ಏನಾಯ್ತು? ಏನಿಲ್ಲ ಅತ್ತೆ, ಹೊಗೆ ಕಣ್ಣಲ್ಲಿ ಬಿದ್ದು ಆನಂದ ಬಾಷ್ಪ ಬರ್ತಾ ಇದೆ ಅಷ್ಟೇ. ಸರಿ, ಸ್ನಾನ ಮಾಡಿ ಬಾ, ಅಡುಗೆ ಮಾಡೋಣ. ಹಾಗೆ ಹೇಳಿ ಅನಾಮಿಕಾ ಸ್ನಾನ ಮುಗಿಸಿಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಅಡುಗೆ ಮನೆಗೆ ಬರ್ತಾಳೆ. ಶಾರದಾ ಆಗಲೇ ಸೌದೆ ಒಲೆ ಮೇಲೆ ಅಡುಗೆ ಪ್ರಾರಂಭಿಸುತ್ತಾಳೆ. ಅನಾಮಿಕಾ, ಹಳ್ಳಿಗೆ ಬಂದ ಮೇಲೆ ಮೊದಲ ಸಲ ಅಡುಗೆ ರೂಮ್ಗೆ ಬಂದಿದ್ಯಲ್ಲ, ಏನಾದ್ರೂ ಸಿಹಿ ಪದಾರ್ಥ ಮಾಡಮ್ಮ. ಪಾಯಸ ಮಾಡ್ತೀಯಾ? ಪಾಯಸ ಅಂದ್ರೆ ಸೇಮಿಯಾ ಪಾಯಸ ಅಲ್ವಾತೆ? ತುಂಬಾ ಈಸಿ. 2 ಮಿನಿಟ್ಸ್ ಅಲ್ಲಿ ಮ್ಯಾಗಿ ಹಾಗೆ ಮಾಡ್ಬಿಡ್ತೀನಿ. ಇಂಡಕ್ಷನ್ ಸ್ಟವ್ ಎಲ್ಲಿದೆ? ಮತ್ತೆ ಅದೇನೋ ಕೇಳ್ತಾ ಇದೆಯಲ್ಲಮ್ಮ, ಇಲ್ಲಿ ನೋಡು, ಈ ಸೌದೆ ಒಲೆ ಮೇಲೆ ಮಾಡ್ಬೇಕು. ಆ ಊದು ಕೊಳವೆನ್ ತಗೊಂಡ್ಬಂದು ಬೆಂಕಿ ಊದು, ನಾನು ಸಾಮಾನ್ ಕೊಡ್ತೀನಿ. ಇದನ್ನ ಫ್ಲೂಟ್ ಹಾಗೆ ಊದ್ಬೇಕಾತೆ? ಫ್ಲೂಟ್ ಆಗಿ ಊದಿದ್ರೆ ಒಲೆ ಒಳಗಿಂದ ಹಾವುಗಳು ಹೊರಗ್ ಬರುತ್ತಮ್ಮ, ಗಟ್ಟಿಯಾಗಿ ಗಾಳಿ ಊದ್ಬೇಕು. ಅತ್ತೆ, ನನ್ನಿಂದ ಆಗ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ. ಈ ಸೌದೆಗೆ ಏನಾದ್ರೂ ಬ್ಲೂಟೂತ್ ಕನೆಕ್ಷನ್ ಇದ್ರೆ ಆಪ್ ಇಂದ ಉರಿ ಹೆಚ್ಚಿಸಬಹುದಲ್ಲ? ಬ್ಲೂಟೂತ್? ಹಳ್ಳಿಯ ಒಲೆಗೆ ಬುದ್ಧಿ ಸಹನೆ ಎರಡು ಇರ್ಬೇಕಮ್ಮ. ಸರಿ, ನೀನು ಆ ಸೌಟ್ ಹಿಡ್ಕೊಂಡು ತಿರುಗಿಸು, ನಾನು ಉರಿ ನೋಡ್ಕೋತೀನಿ. ಹಾಗೆ ಅನ್ನುತ್ತಲೇ ಅನಾಮಿಕಾ ಸೌಟು ಹಿಡ್ಕೊಂಡು ಪಾಯಸ ತಿರುಗಿಸುತ್ತಾಳೆ. ಆದ್ರೆ ಬಿಸಿಗೆ ಆಕೆ ಕೈಗಳು ಸುಟ್ಟು ಹೋಗುತ್ತದೆ. ಸೌದೆಯ ಉರಿ ಅವಳ ಕೈಗೆ ಸ್ವಲ್ಪ ತಗಲಿ ಕೈ ಚುರುಕನ್ನುತ್ತದೆ. ಅಯ್ಯೋ, ಸುಟ್ಟೋಯ್ತು. ಏನಾಯ್ತು ಅನಾಮಿಕಾ? ಉರಿ ತಗಲಿ ಸುಟ್ಟೋಯ್ತು. ರಮೇಶ್, ನೋಡು ಹೇಗೆ ಕೆಂಪಾಗಿ ಹೋಗಿದೆ.
ನನ್ನ ಸ್ಕಿನ್ ಎಲ್ಲ ಸೆನ್ಸಿಟಿವ್ ಗೊತ್ತಾ, ನಾನೆಲ್ಲ ಅಡುಗೆ ಮಾಡಲಾರೆ. ಅಮ್ಮ ಅನಾಮಿಕಾ, ಹೆಣ್ಣು ಮಗಳು ಅಂದ ಮೇಲೆ ಅಡಿಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಬರೆಗಳು ಸುಟ್ಟೋಗೋದು ಸಹಜ. ಅದಕ್ಕೆ ಇಷ್ಟೆಲ್ಲ ಗಾಬರಿ ಆದ್ರೆ ಹೇಗೆ? ನಾಳೆ ಬೆಳಿಗ್ಗೆ ನಿನಗೂ ಅಂತ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಮಾಡಿ ಕೊಡ್ಬೇಕಲ್ಲ ನೀನು. ಆಗ ಕೂಡ ಹೀಗೆ ನನ್ನ ಸ್ಕಿನ್ ಸುಟ್ಟೋಯ್ತು ಅಂತೇನು? ನಾನು ಮಾಡಲ್ಲ ಅಂತ ಹೇಳಿಲ್ವಲ್ಲ ಅತ್ತೆ, ನನಗೆ ಅಭ್ಯಾಸವಿಲ್ಲದ ಕೆಲಸ. ಈ ಊರಿ ಹೊಗೆ ನನಗೆ ಹಿಡಿಸ್ತಾ ಇಲ್ಲ. ಅಭ್ಯಾಸವಿಲ್ದಿದ್ರೆ ಕಲ್ತ್ಕೋಬೇಕು. ಸಿಟಿಯಲ್ಲಿ ಓದ್ಕೊಂಡಿದೀಯಾ ಅಂತ ಹಳ್ಳಿ ಕೆಲಸಗಳನ್ನೆಲ್ಲ ಕೀಳಾಗಿ ನೋಡಿದ್ರೆ ಹೇಗೆ? ಈ ಮನೆ ನಮ್ದು, ಈ ಕೆಲಸ ನಮ್ದು ಅಂದ್ಕೊಂಡ್ರೆ ಯಾವ ಕಷ್ಟನೂ ಆಗಲ್ಲ. ಹೋಗಿ ಆ ಕೈಗೆ ಸ್ವಲ್ಪ ನೀರ್ ಹಾಕೋ, ಉರಿ ನಾನ್ ನೋಡ್ಕೋತೀನಿ. ಆಗ ಅನಾಮಿಕಾ ಅಳುತ್ತಾ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ರಮೇಶ್ ಆಕೆ ಹಿಂದಕ್ಕೆ ಹೋಗುತ್ತಾನೆ. ಪ್ರಸಾದ್ ಶಾರದಳ ಹತ್ರಕ್ಕೆ ಬರ್ತಾನೆ. ಏನ ಶಾರದಾ, ಪಾಪ ಆ ಹುಡುಗಿಗೆ ಅದೇನು ಅಭ್ಯಾಸವಿಲ್ವಲ್ಲ, ಹಾಗೆ ಯಾಕೆ ಬೆದರಿಸಿದೆ ಅವಳಿಗೆ? ನಿಧಾನವಾಗಿ ಹೇಳ್ಬೋದಲ್ಲ. ನಾನು ಬೆದರಿಸಿಲ್ಲ ರೀ, ನನ್ನ ಉದ್ದೇಶ ಅವಳಿಗೆ ದುಃಖ ಪಡಬೇಕು ಅಂತಲ್ಲ. ನಮ್ಮ ಮನೆ ಸೊಸೆ, ನಾಳೆ ನಮ್ಮ ನಂತರ ಈ ಮನೆಯ ಜವಾಬ್ದಾರಿ ತಗೋಬೇಕಾದ ಹುಡುಗಿ. ಅವಳಿಗೆ ಎಲ್ಲ ತಿಳಿಬೇಕು ಅಂತ ನನ್ನ ತಾಪತ್ರಯ ಅಷ್ಟೇ. ಸುಟ್ಟಾಗ ನನ್ನ ಮನಸ್ಸು ಕೂಡ ಚುರುಕ್ಕಂತು. ಆದ್ರೆ ಹೊರಗಡೆ ತೋರಿಸಿದ್ರೆ ಅದೇ ಅಭ್ಯಾಸವಾಗಿ ಹೋಗುತ್ತೆ ಅಂತ ಮಾಡಿಲ್ಲ ರೀ. ಕೆಲ್ಸ ಕಲ್ತ್ಕೋಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ನಿನ್ನ ಉದ್ದೇಶ ಒಳ್ಳೇದೇ ಆಗಿರ್ಬೋದು, ಆದರೆ ಆ ಹುಡುಗಿ ಬೆಳೆದ ವಾತಾವರಣ ಬೇರೆ ಅಲ್ವಾ? ಇಲ್ಲಿ ಅದು ಅಭ್ಯಾಸವಾಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕು, ನೀನೇ ಅರ್ಥ ಮಾಡ್ಕೋಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಸಾಯಂಕಾಲವಾಗುತ್ತದೆ. ಅನಾಮಿಕಾ ರೂಮಿನಲ್ಲಿ ಕೂತ್ಕೊಂಡು ತನ್ನ ಕೈಗೆ ಹಚ್ಚಿಕೊಂಡ ಹೂವನ್ನು ನೋಡಿಕೊಂಡು ದುಃಖ ಪಡ್ತಾ ಇರ್ತಾಳೆ. ಶಾರದಾ ಒಂದು ಬೌಲ್ ನಲ್ಲಿ ಪಾಯಸ ತೆಗೆದುಕೊಂಡು ಅನಾಮಿಕಳ ರೂಮಿನೊಳಗೆ ಬರ್ತಾಳೆ. ಅನಾಮಿಕಾ, ಹೇಳಿ ಅತ್ತೆ, ನಾನೇನಾದ್ರೂ ತಪ್ಪು ಮಾಡಿದ್ನ? ಮತ್ತೆ ತಪ್ಪು ಮಾಡಿಲ್ಲಮ್ಮ. ನೀನು ಮಾಡಿದ ಪಾಯಸ ಮೊದಲ ಸಲ ದೇವರಿಗೆ ನೈವೇದ್ಯವಿಟ್ಟು ನಿನಗಾಗಿ ತಂದೆ, ತಿನ್ನು. ನಾನೆಲ್ಲಿ ಮಾಡಿದೆ ಅತ್ತೆ? ಎಲ್ಲ ನೀವೇ ಮಾಡಿದ್ರಲ್ವಾ. ನಾನು ಕೇವಲ ಸೌಟು ಮಾತ್ರ ತಿರುಗಿಸ್ದೆ, ಅದು ಕೂಡ ಅರ್ಧದಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಸೌಟು ತಿರುಗಿಸಿದ್ರು ಅದರಲ್ಲಿ ಪಟ್ಟ ಕಷ್ಟ ನಿಂದೆ ಅಲ್ವಾ. ಕೈ ಸುಟ್ಟೋಯ್ತು ಅಂತ ಮಧ್ಯಾಹ್ನದಿಂದ ಹಾಗೆ ಡಲ್ ಆಗಿದ್ಯಾ. ನನ್ನ ಮಾತಿಗೆ ಏನಾದ್ರೂ ದುಃಖ ಪಟ್ಟ್ಯಾ ತಾಯಿ? ದುಃಖ ಅಲ್ಲ ತತ್ತೆ, ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ನನ್ಗೆ ಯಾವ ಕೆಲ್ಸನೂ ಬರಲ್ಲ. ಸಿಟಿಯಲ್ಲಿ ಎಲ್ಲೋ ಆನ್ಲೈನ್ ನಲ್ಲಿ ಆರ್ಡರ್ಸ್, ಇಲ್ಲ ಅಂದ್ರೆ ಕೆಲಸದವಳು ಮಾಡ್ತಾ ಇದ್ಲು. ಇಲ್ಲಿ ನೀವೆಷ್ಟು ಕಷ್ಟ ಪಡ್ತಾ ಇದ್ರು ನೋಡ್ತಾ ಇದ್ರೆ ನಾನು ನಿಮ್ಗಾಗಿ ಏನು ಮಾಡಲಾರ್ದೆ ಹೋದೆ ಅಂತ ಗಿಲ್ಟಿ ಅನ್ಸುತ್ತೆ. ನನ್ನಿಂದ ಈ ಮನೆಯಲ್ಲಿ ಯಾವ ಕೆಲಸವೂ ಆಗ್ತಾ ಇಲ್ಲ. ಅಯ್ಯೋ ಹುಚ್ಚಿ, ಇದೆಲ್ಲ ಹುಟ್ಟಿನಿಂದ ಯಾರು ಕಲ್ತ್ಕೊಂಡು ಬರಲ್ಲಮ್ಮ. ನಾನು ಈ ಮನೆಗೆ ಹೊಸದಾಗಿ ಸೊಸೆಯಾಗಿ ಬಂದಾಗ ಗಂಜಿ ಮಾಡೋದು ತಿಳಿದೆ ಎಲ್ ನೋಡು ಕಾಲ್ ಮೇಲೆ ಸುರ್ಕೊಂಡೆ. ಆಗ ನಮ್ಮತ್ತೆ ಕೋಪ ಪಟ್ರು. ಆದರೆ ಆ ಕೋಪದ ಹಿಂದೆ ನನ್ನನ್ನು ತಿದ್ದಬೇಕು ಅನ್ನುವ ಪ್ರೇಮವಿದೆ ಅಂತ ಆಮೇಲೆ ಅರ್ಥವಾಯ್ತು. ನಿಜವಾಗಿನ ಅತ್ತೆ, ನೀವು ಕೂಡ ತಪ್ಪು ಮಾಡಿದ್ರ? ಮಾಡದೇನಮ್ಮ, ಒಂದ್ ಸಲ ಸಾರಿಗೆ ಉಪ್ಪಿನ ಬದಲು ಸಕ್ಕರೆ ಹಾಕಿದ್ದೆ. ನಿಮ್ಮ ಮಾವಯ್ಯ ಆ ಸಾರು ತಿಂದು ಶಾರದಾ ಸಾರಲ್ಲಿ ಬೂಂದಿ ಹಾಕೋದು ಮರ್ತೋದೆ ಅಂತ ಅಳಿಸಿದ್ರು. ಮಾವಯ್ಯನ ಸಟೈರು ಆಗಿನಿಂದ ಇದೆ ಅನ್ನೋ ಮಾತು. ಹೌದಮ್ಮ, ಹೆಣ್ಮಕ್ಳು ಹುಟ್ಟಿದ ಮನೆ ಬಿಟ್ಟು ಅತ್ತೆ ಮನೆಗೆ ಬರ್ಬೇಕು ಅಂದ್ರೆ ಒಂದು ಹೊಸ ಜೀವನಕ್ಕೆ ಕಾಲಿಡುವುದು ಅಭ್ಯಾಸವಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾನು ನಿನಗೆ ಸಾಧಿಸಬೇಕು ಅಂತ ಕೋಪ ಮಾಡಿಲ್ಲಮ್ಮ. ನೀನು ನನ್ನ ಮಗಳು ಅಂತ ಅಂದ್ಕೊಂಡೆ, ಆದ್ರಿಂದ ಅಷ್ಟು ಸುಲಭವಾಗಂದೆ. ನನ್ನ ಮಾತಿನಿಂದ ನಿನ್ನ ಮನಸ್ಸು ಚುಚ್ಚಿದ್ರೆ ನನ್ನನ್ನು ಕ್ಷಮಿಸು ತಾಯಿ. ಅಯ್ಯೋ ಅತ್ತೆ, ನೀವು ಕ್ಷಮಾಪಣೆ ಹೇಳ್ಬೇಡಿ. ನೀವೆಷ್ಟು ಕಷ್ಟ ಪಡ್ತಾ ಇದ್ದೀರೋ ನನಗೀಗ ಅರ್ಥವಾಗ್ತಾ ಇದೆ. ನನ್ನ ಕಣ್ಣು ತೆರೆಸಿದ್ದೀರಾ. ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ಈ ಮನೆ ನಂದು, ಈ ಮನುಷ್ಯರು ನನ್ನವರು ಅಂತ ಅನ್ಕೊಂಡ್ರೆ ಕಷ್ಟ ಅಂತ ಯಾವ್ದು ಅನ್ಸೋದಿಲ್ಲ. ನಾಳೆಯಿಂದ ನಾನು ಎಲ್ಲ ಕಲ್ತ್ಕೋತೀನಿ. ನೀವು ನನಗೆ ಕಲಿಸ್ತೀರಾ? ಯಾಕೆ ಕಲ್ಸಲ್ಲಮ್ಮ, ತಪ್ಪದೆ ಕಲಿಸ್ತೀನಿ. ಸಿಟಿ ಸೊಸೈನ ಹಳ್ಳಿಯ ಮಹಾಲಕ್ಷ್ಮಿ ಹಾಗೆ ಬದಲಾಯಿಸುವ ಜವಾಬ್ದಾರಿ ನಂದು. ಹಾಗೆ ಆ ರಾತ್ರಿ ಕಳೆಯುತ್ತದೆ. ಅತ್ತೆ ಸೊಸೆಯರ ಮಧ್ಯೆ ಇರುವ ಚಿಕ್ಕ ಅಪಾರ್ಥ ತೊಲಗಿ ಹೋಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಾರೆ. ಬೆಳಗ್ಗೆ ಮತ್ತೆ 5 ಗಂಟೆಯ ಸಮಯ. ಅನಾಮಿಕಾ, ಬಂದ್ಬಿಟ್ಟೆ ಅತ್ತೆ. ನಿನ್ನೆ ನೀವು ಕಲ್ಸಿದ್ರಲ್ಲ, ಈ ದಿನ ನಾನೇ ರಂಗೋಲಿ ಇಡ್ತೀನಿ ಬನ್ನಿ. ಅರೆ, ಇಷ್ಟು ಬೆಳಗ್ಗೆ ಇದ್ಯಾ? ಸೀರೆ ಕೂಡ ಚೆನ್ನಾಗಿ ಉಟ್ಕೊಂಡಿದ್ಯೆ. ನೀವ್ ಹೇಳಿದ್ರಲ್ಲ ಅತ್ತೆ, ಮನೆ ನಮ್ಮದು ಅಂದ್ಕೊಂಡಾಗ ಕಷ್ಟ ತಿಳಿಯಲ್ಲ ಅಂತ. ಬನ್ನಿ, ಈ ವೇಳೆ ಆ ಅಬ್ಸ್ಟ್ರಾಕ್ಟ್ ಆರ್ಟ್ ಅಲ್ಲ, ನಿಜವಾದ ಕಮಲದ ರಂಗೋಲಿಯನ್ನು ನಾನ್ ಕಲ್ತ್ಕೋತೀನಿ. ಹಾಗೆ ಅಂದುಕೊಂಡು ಅನಾಮಿಕಾ ಶಾರದಳ ಹತ್ರ ರಂಗೋಲಿ ಹಾಕುವುದನ್ನು ಕಲಿಯುತ್ತಾಳೆ. ಇಷ್ಟರಲ್ಲಿ ಪ್ರಸಾದ್ ರಮೇಶ್ ಹೊರಗೆ ಬರುತ್ತಾರೆ. ರಮೇಶ್ ಕೈಯಲ್ಲಿ ಒಂದು ದೊಡ್ಡ ಬಾಕ್ಸ್ ಇರುತ್ತದೆ. ಪ್ರಸಾದ್ ಹಿಂದೆ ಒಂದು ಆಟೋದಲ್ಲಿ ಗ್ಯಾಸ್ ಸ್ಟವ್, ವಾಷಿಂಗ್ ಮೆಷಿನ್ ಅಂತ ಬರುತ್ತದೆ. ಅನಾಮಿಕಾ, ಇಲ್ಲಿ ನೋಡು, ನಿನಗಾಗಿ ಸಿಟಿಯಿಂದ ಗ್ಯಾಸ್ ಸ್ಟವ್, ವಾಷಿಂಗ್ ಮಿಷಿನ್ ಎಲ್ಲ ತರಿಸಿದೀನಿ. ಇನ್ನು ನೀನು ಸೌದೆ ಒಲೆ ಮೇಲೆ ಕಷ್ಟಪಡಬೇಕಾದ ಅಗತ್ಯವಿಲ್ಲ. ಬಟ್ಟೆ ಒಗೆಯೋದಕ್ಕೆ ಕಷ್ಟಪಡ್ತಾ ಇದೆಯಲ್ವಾ? ಹೌದಮ್ಮ ಸೊಸೆ, ನೀನು ಕಷ್ಟಪಡ್ತಾ ಇದ್ರೆ ನಮ್ಮ ರಮೇಶು ತಡಿಲಾರ್ದೆ ಹೋಗ್ತಾ ಇದ್ದಾನೆ. ಬೆಳಿಗ್ಗೆನೆ ಟೌನ್ಗೆ ಹೋಗಿ ಇಲ್ಲಿ ನೋಡು ಇದೆಲ್ಲ ಕೊಂಡ್ಕೊಂಡು ಬಂದಿದ್ದಾನೆ. ಥ್ಯಾಂಕ್ಸ್ ರಮೇಶ್, ಆದ್ರೆ ನನಗೆ ಇದರ ಅಗತ್ಯವಿಲ್ಲ. ಏನು ಅಗತ್ಯವಿಲ್ವಾ?
ನಿನ್ನೆ ಉರಿ ತಗುಲ್ತು ಅಂತ ಅಷ್ಟತ್ತೆ. ಅದು ನಿನ್ನೆ. ಈ ದಿನ ನಾನು ಬದಲಾಗಿ ಹೋಗಿದ್ದೀನಿ. ಅತ್ತೆ ಹತ್ತಿರ ಸೌದೆ ಒಲೆ ಮೇಲೆ ಅಡಿಗೆ ಮಾಡೋದನ್ನ ಕಲ್ತ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಳ್ಳಿಯ ಗಾಳಿಯಲ್ಲಿ ಸೌದೆ ಒಲೆ ಮೇಲೆ ಮಾಡಿದ ಅಡಿಗೆಲಿರುವ ರುಚಿ ಆ ಗ್ಯಾಸ್ಗೆ ಬರಲ್ಲ ಅಂತ ಅತ್ತೆ ಹೇಳಿದ್ದಾರೆ. ಆದರೂ ಅತ್ತೆ ಕಲಿಸ್ತಾ ಇದ್ರೆ ಕಲಿಯೋದ್ರಲ್ಲಿ ಇರುವ ಮಜಾ ಆ ಮೆಷಿನ್ ಅಲ್ಲಿ ಎಲ್ಲಿರುತ್ತೆ? ಏನು ಅಂದ್ರೆ ಕೇಳ್ಸಿತಾ, ನನ್ನ ಸೊಸೆ ಸಿಟಿ ಹುಡುಗಿ ಆದ್ರೂ ಮನಸ್ಸು ಮಾತ್ರ ಹಳ್ಳಿ ಹುಡುಗಿದೆ. ಅವಳಿಗೆಲ್ಲ ಕಲ್ಸುವ ಜವಾಬ್ದಾರಿ ನಂದು. ನೀವು ಹೋಗಿ ಆ ವಾಷಿಂಗ್ ಮಿಷನ್ಗೆ ಕವರ್ ಹಾಕಿ ಮೂಲೆಯಲ್ಲಿಡಿ. ಆಹಾ, ಹಳ್ಳಿಯ ಅತ್ತೆಗೆ ಪಟ್ಟಣದ ಸೊಸೆ ಸರಿಯಾಗಿ ಸೆಟ್ ಆಗಿದ್ದಾಳೆ. ನನ್ನ ಮಗ ರಮೇಶ್ ಅನ್ನೋ ಪರಿಸ್ಥಿತಿ ಏನೋ ಅರ್ಥವಾಗ್ತಾ ಇಲ್ಲ ನಂಗೆ. ಸಿಟಿಲಿದ್ರೆ ಹೆಂಡತಿ ಕೈಯಲ್ಲಿ ಕೀಲಿಗೊಂಬೆ, ಮನೆಯಲ್ಲಿ ಅಮ್ಮನಿಗೂ ಹೆಂಡತಿಗೂ ಮಧ್ಯೆ ಸ್ಯಾಂಡ್ವಿಚ್. ಅಪ್ಪ, ನಿಮ್ಮ ಸೆಟರ್ ನಿಲ್ಸಿ. ಏನೇನಾದ್ರೂ ನಮ್ಮಮ್ಮ ನನ್ನ ಹೆಂಡತಿ ಇರೋ ಒಟ್ಟಾಗಿ ನಗ್ತಾ ಇದ್ರೆ ನೋಡೋದಕ್ಕೆ ನನ್ನ 2 ಕಣ್ಣು ಸರಿ ಹೋಗ್ತಾ ಇಲ್ಲ ಗೊತ್ತಾ? ಅತ್ತೆ, ನನ್ನ ರಂಗೋಲಿ ಪೂರ್ತಿಯಾಗಿ ಹೋಯ್ತು. ಹೇಗಿದ್ಯಾ ಹೇಳಿ? ಚೆನ್ನಾಗಿ ಹಾಕಿದ್ಯಮ್ಮ. ಸಿಟಿ ಹುಡುಗಿಗೆ ಹಳ್ಳಿಯ ಪದ್ಧತಿಗಳು ಆಗಲ್ಲ ಅಂತ ಅನ್ಕೊಂಡೆ, ಆದ್ರೆ ಪ್ರೇಮದಿಂದ ಕಲ್ಸಿದ್ರೆ ಕಲ್ತ್ಕೋಬಲ್ಲೆ ಅಂತ ನೀನು ನಿರೂಪಿಸಿದೆ ಅಮ್ಮ. ಬಾ, ಒಳಗಡೆಗೆ ಹೋಗಿ ಈ ವೇಳೆ ಸೌದೆ ಒಲೆ ಮೇಲೆ ಕಾಫಿ ಇಟ್ಕೊಳ್ಳೋಣ. ಹಾಗೆ ಅತ್ತೆ. ಹಾಗೆ ಸಿಟಿಯಿಂದ ಬಂದ ಅನಾಮಿಕಾ ತನ್ನ ಅತ್ತೆ ಶಾರದಳ ಪ್ರೇಮ ಸಹನೆಯಿಂದ ಹಳ್ಳಿಯ ಪದ್ಧತಿಗಳನ್ನು ಇಷ್ಟದಿಂದ ಕಲ್ತ್ಕೋತಾಳೆ. ಶಾರದ ಕೂಡ ಸೊಸೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸುಲಭವಾಗಿ ವ್ಯವಹರಿಸುವುದರಿಂದ ಆ ಮನೆಯಲ್ಲಿ ಅತ್ತೆ ಸೊಸೆಯರ ಮಧ್ಯ ವಿಭೇದಗಳು ಹೋಗಿ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ. ಪ್ರಸಾದ್ ಹಾಕುವ ಜೋಕಗಳಿಗೆ, ರಮೇಶ್ ಅಮಾಯಕತ್ವಕ್ಕೆ ಆ ಮನೆ ಈಗ ನಗುವಿಂದ ತುಂಬಿ ಹೋಗಿ ಎಲ್ಲರೂ ಸುಖ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಪ್ರಸಾದ್ ಶಾರದಾ ದಂಪತಿಗಳ ಒಂದು ದೊಡ್ಡ ಮಹಡಿ ಮನೆಯ ಕೆಳಗೆ ಸಾಯಂಕಾಲದ ವೇಳೆ ಕುಟುಂಬ ಸಭ್ಯರೆಲ್ಲ ವಿಶಾಲವಾದ ಹಾಲಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಾ ಮಾತಾಡ್ತಾ ಇರ್ತಾರೆ. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ, 2ನೇ ಮಗ ಸುರೇಶ್, ಸೊಸೆ ಅವನಿ, 3ನೇ ಮಗ ಅರುಣ್, ಸೊಸೆ ಅಂಜಲಿ. ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಅನಾಮಿಕಾ ಸೀರಿಯಸ್ ಆಗಿ ಒಂದು ವಿಷಯ ಅಲ್ಲಿಗೆ ತಗೊಂಡ್ಬರ್ತಾಳೆ. ಅತ್ತೆ, ಮಾವಯ್ಯ, ನಿಮ್ಮೆಲ್ಲರ ಜೊತೆ ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ರಮೇಶ್ ಅವರ ಜೊತೆ ನಾನು 1 ವಾರದಿಂದ ಇದ್ರ ಬಗ್ಗೆ ಚರ್ಚಿಸ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ನನ್ನ ಆಲೋಚನೆ ಇಡಬೇಕು ಅಂತಿದ್ದೀನಿ. ಏನಮ್ಮ ಅದು ಅಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ? ನಿಜಕ್ಕೂ ಆ ಮುಖ್ಯವಾದ ವಿಷಯವೇನು? ಏನಾದ್ರೂ ಹೊಸ ಸೀರೆ ಬೇಕಾ? ಮೊನ್ನೆನೆ ಅಲ್ವಾ ಅಮ್ಮ ರೇಷ್ಮೆ ಸೀರೆ ಕೊಂಡಿದ್ದು. ಮತ್ತೇನಾದ್ರೂ ಒಡವೆ ಮಾಡಿಸ್ಕೋಬೇಕು ಅಂತಿದ್ಯಾ? ಸಂಕೋಚವಿಲ್ಲದೆ ಕೇಳು, ನಮ್ಮ ಮನೆಯಲ್ಲಿ ಯಾವುದಕ್ಕೂ ಲೋಪವಿಲ್ವಲ್ಲ. ಅಯ್ಯೋ, ಅಂತದ್ದೇನೂ ಇಲ್ಲ ಅತ್ತೆ. ನನಗೆ ಎಂತಹ ಸೀರೆ ಒಡವೆ ಬೇಡ. ನನ್ನ ಉದ್ದೇಶನೇ ಬೇರೆ. ನಾನು MSc ಓದ್ಕೊಂಡಿದ್ದೆ ಅಲ್ಲ. ಮದುವೆ ಆದಾಗಿನಿಂದ ಮನೆಯಲ್ಲಿ ದಿನವೂ ಖಾಲಿಯಾಗೇ ಇರ್ತಾ ಇದ್ದೀನಿ. ನನ್ನ ಓದಿಗೆ ತಕ್ಕ ಹಾಗೆ ಮನೆಯಲ್ಲೇ ಇದ್ದು ಏನಾದ್ರೂ ಸ್ವಯಂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಹಳ ಒಳ್ಳೆ ಆಲೋಚನೆ ಅನಾಮಿಕಾ. ಹೆಣ್ಣು ಮಕ್ಕಳು ಓದ್ಕೊಂಡು ಮನೆಗೆ ಪರಿಮಿತವಾಗಬಾರ್ದು. ಆರ್ಥಿಕವಾಗಿ ಸ್ವತಂತ್ರವಾಗಿ ಬೆಳಿಬೇಕು ಅನ್ನುವ ವಿಷಯ ನನಗೆ ಬಹಳ ಸಂತೋಷವಾಗಿದೆ ಅಮ್ಮ. ಇಷ್ಟಕ್ಕೂ ಏನ್ ವ್ಯಾಪಾರ ಮಾಡೋಣ ಅಂತಿದ್ಯಾ? ಏನಾದ್ರೂ ಬೊಟಿಕ್ ಇಡ್ತೀಯಾ? ಹೊಲಿಗೆ ಮಿಷಿನ್ ಇಟ್ಕೋತೀಯಾ? ಇಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಏನಾದ್ರೂ ಮಾಡ್ತೀಯಾ? ಅದೆಲ್ಲ ಅಲ್ಲ ಮಾವಯ್ಯ, ನಮ್ಮ ಮನೆ ಮಹಡಿ ಮೇಲೆ ಬಹಳ ಸ್ಥಳ ಖಾಲಿಯಾಗಿ ಬಿದ್ದಿದೆ ಅಲ್ಲ. ಸುಮಾರಾಗಿ 1,000 ಚದರ ಅಡಿ ಖಾಲಿಯಾಗಿದೆ. ಅಲ್ಲಿ ನಾನು ಮೀನುಗಳನ್ನ ಬೆಳೆಸುವ ವ್ಯಾಪಾರ ಮಾಡಬೇಕು ಅಂತ ನಿರ್ಣಯಿಸಿದ್ದೀನಿ. ಅದನ್ನು ಕೇಳುತ್ತಲೇ ಶಾರದಾ ಕೈಯಲ್ಲಿರುವ ಟೀ ಕಪ್ಪು ಕೆಳಗಿಟ್ಟು ಶಾಕ್ ಇಂದ ಸೊಸೆ ಕಡೆ ನೋಡುತ್ತಾಳೆ. ಮಿಕ್ಕವರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಏನೋ ಮೀನುಗಳ? ಅದು ನಮ್ಮ ಬಂಗ್ಲೆ ಮೇಲ? ನಿನ್ಗೇನಾದ್ರೂ ತಲೆ ಕೆಲಸ ಮಾಡ್ತಿದ್ಯಾ ಅನಾಮಿಕಾ? ನಮ್ಮದೇನೋ ಹಳ್ಳಿನ, ಹಂಚಿನ ಮನೆನ? ಇಷ್ಟು ಬೆಲೆ ಬಾಳುವ ಮನೆ. ನೀನೇನೋ ಇದನ್ನ ಕೆರೆ ಅಂದ್ಕೊಂಡ್ಯಾ ಏನೋ? ನಿಜಕ್ಕೂ ಇಂಥ ಹುಚ್ಚು ಆಲೋಚನೆ ಹೇಗೆ ಬಂತೆ? ಹೌದು ಅಕ್ಕ, ಅತ್ತೆ ಹೇಳಿದ ನಿಜನೇ. ಮಾಡಿ ಮೇಲೆ ಮೀನ್ ಬೆಳೆಸೋದೇನೋ? ಅದು ನಿಜವಾಗಿ ಸಾಧ್ಯವಾಗುತ್ತಾ? ಒಂದು ವೇಳೆ ಮಾಡಿದರೂ ವಾಸನೆ ಬಂದ್ರೆ ಪಕ್ಕದ ಮನೆಯವರೇನಂತಾರೆ? ನಮ್ಮ ಮರ್ಯಾದೆ ಹೋಗುತ್ತಲ್ವಾ? ಹಾಗೆ ತಕ್ಷಣ ಗಾಬರಿ ಆಗ್ಬೇಡಿ. ಅಕ್ಕ ತುಂಬಾ ಓದಿದ್ದಾಳೆ. ಏನೋ ಸುಮ್ಮನೆ ಈ ಮಾತು ಹೇಳಿರೋದಿಲ್ಲಲ್ಲ. ಏನೋ ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದಾಳಲ್ಲ. ಮೊದ್ಲು ಅವಳು ಹೇಳೋದೇನೋ ಎಲ್ಲ ಕೇಳಿಸ್ಕೊಳ್ಳೋಣ. ನೀನ್ ಹೇಳಕ್ಕ, ಹೇಗೆ ಮಾಡ್ತೀಯ ಇದನ್ನ? ಮೇಲಾಗಿ ಮಣ್ಣಿ ಹಾಕಿ ಏನಾದ್ರೂ ಕೆರೆ ಮಾಡ್ತೀಯ ಏನೋ? ಥ್ಯಾಂಕ್ಸ್ ಅಂಜಲಿ. ಅತ್ತೆ, ಅವನಿ, ದಯವಿಟ್ಟು ನಾನು ಹೇಳೋದನ್ನ ಪೂರ್ತಿಯಾಗಿ ಪ್ರಶಾಂತವಾಗಿ ಕೇಳಿ. ಇದು ಸಾಧಾರಣ ಪದ್ಧತಿಯಲ್ಲಿ ಊರಿನ ಹೊರಗೆ ಬೆಳೆಸುವ ಕೆರೆಗಳ ಮೀನಿನ ಸಾಗಾಣಿಕೆ ಅಲ್ಲ. ಇದರ ಸಾಕಾಣಿಕೆಯೇ ಬೇರೆ. ಇದನ್ನ ಮಣ್ಣಿನಿಂದ ಮಾಡರು. ಇದನ್ನ ಬಯೋಪ್ಯಾಕ್ ಟೆಕ್ನಾಲಜಿ ಅಂತಾರೆ. ಇದು ಇಸ್ರೇಲ್ ದೇಶದಲ್ಲಿ ಕಂಡು ಹಿಡಿದಿದ್ದಾರೆ. ಒಂದು ಆಧುನಿಕ ಪದ್ಧತಿಯಲ್ಲಿ ಕಡಿಮೆ ಸ್ಥಳದಲ್ಲಿ ಕಡಿಮೆ ನೀರಿನಿಂದ ಹೆಚ್ಚು ಮೀನುಗಳನ್ನು ಬೆಳೆಸುವ ಅತ್ಯುತ್ತಮ ವಿಧಾನವಿದು. ಆ ಇಸ್ರೇಲ್ ಏನೋ, ಈ ಟೆಕ್ನಾಲಜಿ ಏನೋ ನಂಗೆ ಗೊತ್ತಿಲ್ಲಮ್ಮ.
ಮಾಡಿ ಮೇಲೆ ಮೀನುಗಳು ಬೆಳೆಸೋದೇನು ಕರ್ಮವಲ್ದೇ ಇದ್ರೆ ಮನೆಯೆಲ್ಲ ಕೆಟ್ಟ ವಾಸನೆ ಬರುತ್ತೆ. ಆ ಮೀನಿನ ವಾಸನೆಗೆ ನಾನಂತೂ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರಲಾರೆ. ಸುತ್ತಮುತ್ತಲಿನವರು ಕೂಡ ನಮ್ಮ ನೋಡಿ ನಗ್ತಾರೆ. ಪ್ರಸಾದ್ ಅವರ ಸೊಸೆ ಮಹಡಿ ಮೇಲೆ ಮೀನುಗಳು ಬೆಳೆಸ್ತಾ ಇದ್ದಾರೆ ಅಂತ ವ್ಯಂಗ್ಯ ಆಡ್ತಾರೆ. ನಮ್ಮ ಬಂಧುಗಳು ಯಾರಾದ್ರೂ ಬಂದ್ರು ಅಂದ್ಕೋ, ಅವರು ನಿಜಕ್ಕೂ ಮಹಡಿ ಮೇಲೆ ತಗೊಂಡು ಹೋಗಕ್ಕಾಗತ್ತಾ? ಅಮ್ಮ, ನೀನು ಮೊದಲು ಅನಾಮಿಕ ಹೇಳೋದನ್ನು ಕೇಳು. ಆಕೆ ಇದ್ರ ಬಗ್ಗೆ ಕಳೆದ 3 ತಿಂಗಳಿಂದ ಬಹಳ ರಿಸರ್ಚ್ ಮಾಡ್ತಾ ಇದ್ದಾಳೆ. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನಿಂದ ಬಯೋಪ್ಯಾಕ್ ಆನ್ಲೈನ್ ಕೋರ್ಸ್ ಕೂಡ ಪೂರ್ತಿ ಮಾಡಿದ್ದಾಳೆ. ಸರ್ಟಿಫಿಕೇಟ್ ಕೂಡ ಬಂದಿದೆ. ಈ ವಿಧಾನದಲ್ಲಿ ನಿಜಕ್ಕೂ ವಾಸನೆನೇ ಬರೋದಿಲ್ಲ. ರಿಸ್ಕ್ ಏನಕ್ಕೆ ಅಣ್ಣಯ್ಯ? ಬೇಕಿದ್ರೆ ಕೆಳಗಡೆ ಅಂಗಳದಲ್ಲಿ ಏನಾದ್ರೂ ಮಾಡೋಣ, ತರಕಾರಿ ಬೆಳೆಸೋಣ. ಮಾಡಿ ಮೇಲೆ ನೀರು ನಿಲ್ಸಿದ್ರೆ ಮನೆ ಹಾಳಾಗುತ್ತಲ್ಲ. ಸ್ಲಾಬ್ ಲೀಕ್ ಆದ್ರೆ ನಾಳೆ ಲಕ್ಷಾಂತರ ಖರ್ಚು ಮಾಡದೆ ಮನೆ ರಿಪೇರಿ ಆಗಲ್ಲ. ಅಣ್ಣಯ್ಯ, ನಾನು ಮೊನ್ನೆ ಯೂಟ್ಯೂಬ್ ನಲ್ಲಿ ಕೂಡ ನೋಡಿದೆ, ಇದು ನಿಜವಾಗಿಯೇ ವರ್ಕ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿಯೇ ಇಲ್ಲ, ಪಕ್ಕದ ರಾಜ್ಯದಲ್ಲಿಯೂ ಕೂಡ ಬಹಳ ಜನ ಯುವಕರು ಮಹಡಿ ಮೇಲೆ ಟ್ಯಾಂಕ್ ಅನ್ನು ಕಟ್ಟಿ ತಿಂಗಳಿಗೆ ಲಕ್ಷಾಂತರ ಸಂಪಾದಿಸ್ತಾ ಇದ್ದಾರೆ. ಶಾರದಾ, ಸ್ವಲ್ಪ ನಿಧಾನ ಮಾಡು. ಸೊಸೆ ಏನು ಹೇಳ್ತಾ ಇದ್ದಾಳಲ್ಲ ಹೊಸದಾಗಿ. ಅಮ್ಮ ಅನಾಮಿಕಾ, ಸುರೇಶ್ ಅಂದ ಹಾಗೆ ಡ್ಯಾಬ್ ಲೀಕ್ ಆಗುವ ಪ್ರಮೇಯ ಇರುತ್ತಾ? ಮೇಲಾಗಿ ಆ ನೀರಿನ ವಾಸನೆ ಸಮಸ್ಯೆ ಹೇಗೆ ಪರಿಹಾರ ಮಾಡ್ತೀಯಾ? ನೀನು ಓದಿಕೊಂಡಿದ್ದರ ಪ್ರಕಾರ ನಮ್ಮೆಲ್ಲರಿಗೂ ವಿವರವಾಗಿ ಹೇಳುತ್ತಾಯಿ. ಮಾವಯ್ಯ, ನಾವು ಮಹಡಿ ಮೇಲೆ ನೀರನ್ನು ಬೇರೆಯಾಗಿ ಏನು ಸ್ಲ್ಯಾಬ್ ಮೇಲೆ ನಿಲ್ಸಲ್ಲ ಮಾವಯ್ಯ. ಇದಕ್ಕಾಗಿ ಪ್ರತ್ಯೇಕವಾದ ಟಾರ್ಪಲಿನ್ ಟ್ಯಾಂಕು ಸಿಕ್ಕುತ್ತೆ. ಅದು ಐರನ್ ಮೆಶ್ ಇಂದ ಸುತ್ತಿಟ್ಟು ಬಹಳ ದಪ್ಪವಾಗಿ ಬಹಳ ಸುರಕ್ಷಿತವಾಗಿರುತ್ತೆ. ಒಂದು ಟ್ಯಾಂಕು 10,000 ಲೀಟರ್ನ ಹಿಡ್ಕೊಳ್ಳಬಹುದು. ಒಂದು ಹನಿ ನೀರು ಕೂಡ ಸ್ಲ್ಯಾಬ್ ಮೇಲೆ ಬೀಳಲ್ಲ. ಆದ್ದರಿಂದ ಮಹಡಿ ಮೇಲೆ ಬೀಳುವ ಸಮಸ್ಯೆ ಏನಿದೆ ಇಲ್ಲಿ? ಸರಿ ಅಕ್ಕ, ಮಹಡಿ ಸೇಫ್ ಅಂದ್ಕೊಳ್ಳೋಣ. ಆದ್ರೆ ಮೀನುಗಳಂದ್ರೆ ಗಬ್ಬು ವಾಸನೆ ಬರುತ್ತಲ್ಲ, ಆ ವಾಸನೆ ವಿಷಯ ಏನು ಮತ್ತೆ? ಸಾಧಾರಣ ಮೀನುಗಳು ಕೆರೆಯಲ್ಲಿ ವ್ಯರ್ಥಗಳಿಂದ ನೀರಿನಲ್ಲಿ ಅಮೋನಿಯಾ ಅನ್ನುವ ಗ್ಯಾಸ್ ಹೆಚ್ಚಾಗಿ ವಾಸನೆ ಬರುತ್ತೆ, ಮೀನುಗಳು ಸತ್ತು ಹೋಗುತ್ತೆ. ಆದರೆ ಈ ಬಯೋಪ್ಲಾಕ್ ಪದ್ಧತಿಯಲ್ಲಿ ನಾವು ಆ ನೀರಿನಲ್ಲಿ ಬೆಲ್ಲ ಮತ್ತು ಕೆಲವು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾನ ಸೇರಿಸ್ತೀವಿ. ಈ ಬ್ಯಾಕ್ಟೀರಿಯಾ ಆ ಮೀನುಗಳ ವ್ಯರ್ಥಗಳನ್ನು ಅಮೋನಿಯಾನ್ನು ತಿಂದು ಜೀವಿಸುತ್ತೆ. ಹಾಗೆ ತಿಂದ ವ್ಯರ್ಥಗಳನ್ನು ತಿರುಗಿ ಪ್ರೋಟೀನ್ ಆಹಾರವಾಗಿ ಬದಲಾಯಿಸುತ್ತೆ. ಆ ಪ್ಯಾಕ್ನ ಮತ್ತೆ ಮೀನುಗಳು ತಿನ್ನುತ್ತದೆ. ಇದರಿಂದ ಆಹಾರದ ಖರ್ಚು ಬಹಳ ಕಡಿಮೆ ಆಗುತ್ತೆ. ನೀರು ಯಾವಾಗಲೂ ಶುಭ್ರವಾಗಿಯೇ ಇರುತ್ತೆ. ನಿಜಕ್ಕೂ ದುರ್ವಾಸನೆ ಅನ್ನೋದು ಇರೋದಿಲ್ಲ. ಏನೋ ಇದೆಲ್ಲ ಕೇಳೋದಕ್ಕೆ ಪುಸ್ತಕದಲ್ಲಿ ಚೆನ್ನಾಗಿ ಇರುತ್ತೆ ಹೊರತು ನಾಳೆ ಆಚಾರದಲ್ಲಿ ಏನಾದ್ರೂ ಬದಲಾವಣೆ ಬಂತೆ ಅನ್ಕೋ, ನಮ್ಮನೆ ನಾಶವಾಗಿ ಹೋಗುತ್ತೆ. ಆದ್ರೂ ನೀರು ಬದಲಾಯಿಸದೆ ಒಂದೇ ನೀರಿನಲ್ಲಿ 5-6 ತಿಂಗಳ ಹೊತ್ತು ಮೀನುಗಳು ಹೇಗೆ ಬದುಕುತ್ತೆ? ಉಸಿರಾಡದೆ ಸತ್ತೋಗಲ್ವಾ? ಅದೇ ಅತ್ತೆ, ಬಯೋಪ್ಲಾಕ್ ನ ದೊಡ್ಡತನ. ದಿನವೂ 24 ಗಂಟೆ ಏರಿಯೇಷನ್ ಮೋಟಾರ್ ನಿಂದ ನೀರಿನಲ್ಲಿ ಆಕ್ಸಿಜನ್ ಕಳಿಸ್ತೀವಿ. ನೀರು ನಿಜಕ್ಕೂ ಬದಲಾಯಿಸುವ ಕೆಲಸವೇ ಇಲ್ಲ. 5 ತಿಂಗಳಲ್ಲಿ ತಿಲಿಪಿಯಲ್ ಅನ್ನುವ ಮೀನುಗಳು ಬೆಳೆದು ದೊಡ್ಡವಾಗುತ್ತವೆ. ಒಂದು ಸಲ ನಂಗೆ ಅವಕಾಶ ಕೊಟ್ಟು ನೋಡಿ ಅತ್ತೆ. ನನಗಂತೂ ಸೊಸೆ ಮಾತಿನ ಮೇಲೆ, ಆ ಟೆಕ್ನಾಲಜಿ ಮೇಲೆ ಪೂರ್ತಿಯಾಗಿ ನಂಬಿಕೆಯಾಗಿದೆ ಶಾರದಾ. ನಮ್ಮ ಮಕ್ಕಳೇನಾದ್ರೂ ಹೊಸದಾಗಿ ಸಾಧಿಸ್ತೀವಿ ಅಂದ್ರೆ ನಾವು ಆಧಾರವಾಗಿರ್ಬೇಕು. ಮಾಡೋದಕ್ಕೆ ಬಿಡು, ಬಂಡವಾಳ ನಾ ಕೊಡ್ತೀನಲ್ಲ. ಸರಿ ಸರಿ, ನನ್ ಮಾತು ಹೇಗೂ ಕೇಳಲ್ವಲ್ಲ, ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಆದ್ರೆ ನಂದೊಂದು ಕಂಡೀಷನ್, ಆ ಮೇಲಿನಿಂದ ಒಂದು ಹನಿ ನೀರು ಕೆಳಗೆ ಬಿದ್ರು, ಮನೆಯಲ್ಲಿ ಒಂದು ಸಲ ಏನಾದ್ರೂ ಸ್ವಲ್ಪ ಮೀನಿನ ವಾಸನೆ ಬಂದ್ರು ಮರುಕ್ಷಣನೆ ಟ್ಯಾಂಕ್ ಅನ್ನೆಲ್ಲ ಕೊಯ್ದು ಬಿಸಾಕಿ ಆ ಮೀನುಗಳೆಲ್ಲ ತೆಗೆದು ಹೊರಗೆ ಬಿಸಾಕ್ತೀನಿ, ಹೇಳ್ತಾ ಇದ್ದೀನಿ. ಆ ನಂತರ ಅತ್ತೆ ಕೋಪಿಷ್ಟೆ ಅಂತ ಅನ್ಬೇಡಿ. ಸರಿ ಅತ್ತೆ, ಅದು ನನ್ ಜವಾಬ್ದಾರಿ, ನಿಮ್ಗೆ ಯಾವ ಕಷ್ಟನೂ ಬರಲ್ಲ. ಹಾಗಿರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅನಾಮಿಕಾ, ರಮೇಶ್, ಸುರೇಶ್, ಅರುಣ್, ಅವನಿ, ಅಂಜಲಿ ಎಲ್ಲರೂ ಮಹಡಿ ಮೇಲೆ ಭೇಟಿಯಾಗುತ್ತಾರೆ. ನಾವು 2 10,000 ಲೀಟರ್ ಟ್ಯಾಂಕ್ ಜೊತೆ ಶುರು ಮಾಡೋಣ. ರಮೇಶ್ ಅವರೇ, ನೀವು ಟಾರ್ಪಲಿನ್ ಕವರ್ಸ್ ಐರನ್ ಮೆಶ್ ಆರ್ಡರ್ ಮಾಡಿ. ಸುರೇಶ್, ನೀನು pH ಮೀಟರ್ ಹಾಗೆ ಅಮೋನಿಯಾ ಟೆಸ್ಟ್ ಕಿಟ್, ಡಿಸಾಲ್ವ್ಡ್ ಆಕ್ಸಿಜನ್ ಮೀಟರ್ ಆನ್ಲೈನ್ ನಲ್ಲಿ ಬುಕ್ ಮಾಡಿಬಿಡು. ಏರಿಯೇಷನ್ ಪಂಪ್ಗಳು, ಪೈಪ್ಗಳು, ಅವುಗಳ ಎಲೆಕ್ಟ್ರಿಕಲ್ ಕನೆಕ್ಷನ್ ಜವಾಬ್ದಾರಿ ನಂದು. ಹೊತ್ತಿಗೆ ನಾನು ಒಂದು ಒಳ್ಳೆ ಆಕ್ಸಿಜನ್ ಪಂಪ್ ನೋಡಿದ್ದೀನಿ. ನಾನೇನ್ ಮಾಡ್ಬೇಕು ಅಕ್ಕ? ನೀನು ಅವನಿ ಸೇರಿ ನಾನು ಹೇಳಿದ ಪ್ರೋಬಯೋಟಿಕ್ ಪೌಡರ್, ಆರ್ಗಾನಿಕ್ ಬೆಲ್ಲ, ಕಲ್ಲಿನ ಉಪ್ಪು ಮಾರ್ಕೆಟ್ ಇಂದ ತಗೊಂಬನ್ನಿ. ಈ ವಾರದಲ್ಲಿ ಸೆಟಪ್ ಪೂರ್ತಿ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಲೇ 1 ವಾರದ ನಂತರ ಮಹಡಿ ಮೇಲೆ ಹಡಾಹುಡಿ ಶುರುವಾಗುತ್ತದೆ. ಎಲ್ಲರೂ ಸೇರಿ 2 ದೊಡ್ಡ ರೌಂಡ್ ಟ್ಯಾಂಕ್ ಗಳನ್ನ ಸೆಟ್ ಮಾಡುತ್ತಾರೆ. ಪೈಪ್ಗಳಿಂದ ಮೋಟಾರ್ ಆನ್ ಮಾಡಿ ನೀರನ್ನು ತುಂಬುತ್ತಾರೆ. ಅಬ್ಬಾ, ಈ ಐರನ್ ಮೆಶ್ ಕೆಳಗೆ ಇಡೋದು ಬಹಳ ಕಷ್ಟವಾಗಿದೆಪ್ಪ, ಕೈ ನೋವು ಬರ್ತಾ ಇದೆ. ಕಷ್ಟಪಟ್ರೆ ಅಲ್ವೇನೋ ಫಲ ಬರೋದು. ಅನಾಮಿಕಾ, 2 ಟ್ಯಾಂಕ್ ಗಳಲ್ಲಿ ನೀರು ತುಂಬಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಮೊದಲು ಈ ನೀರಿನಲ್ಲಿರುವ ಕ್ಲೋರಿನ್ ಹೋಗ್ಬೇಕು. ಆದ್ರಿಂದ 24 ಗಂಟೆ ಈ ಆಕ್ಸಿಜನ್ ಮೋಟಾರ್ಗಳು ಆನ್ ಆಗಿ ಬಿಡಬೇಕು. ಆಗ ಕ್ಲೋರಿನ್ ಗಾಳಿಯಲ್ಲಿ ಬೆರೆತು ಹೋಗುತ್ತೆ. ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅವನಿ ಆ ಕಲ್ಲುಪ್ಪು ತಗೊಂಬ. ಪ್ರತಿ ಟ್ಯಾಂಕ್ ಅಲ್ಲಿ 10 kg ಕಲ್ಲುಪ್ಪು ಸೇರಿಸಬೇಕು.
ಇದು ಮೀನುಗಳಿಗೆ ರೋಗ ಬಾರದ ಹಾಗೆ ಕಾಪಾಡುತ್ತೆ. ಅಂಜಲಿ, ಬೆಲ್ಲ ತಗೊಂಬಾ. ಅದನ್ನ ಬಿಸಿ ನೀರಿನಲ್ಲಿ ಕರಗಿಸಿ ಪ್ರೋಬಿಟ್ ಬ್ಯಾಕ್ಟೀರಿಯಾ ಪೌಡರ್ನ ಕಲಿಸ್ಬೇಕು. ಬೆಲ್ಲ ಏನಕ್ಕಕ್ಕ ಬ್ಯಾಕ್ಟೀರಿಯಾಕ್ಕೆ? ಅವಕ್ಕೆ ಸ್ವೀಟ್ ಅಂದ್ರೆ ಇಷ್ಟನಾ? ಹಾಗಲ್ಲ ಅವನಿ, ಬ್ಯಾಕ್ಟೀರಿಯಾ ಬೆಳಿಬೇಕು ಅಂತಂದ್ರೆ ಕಾರ್ಬನ್ ಸೋರ್ಸ್ ಬೇಕು. ಬೆಲ್ಲದಲ್ಲಿ ಕಾರ್ಬನ್ ಹೆಚ್ಚಾಗಿರುತ್ತೆ. ಮೀನುಗಳ ವ್ಯರ್ಥದಲ್ಲಿ ನೈಟ್ರೋಜನ್ ಇರುತ್ತೆ. ಈ ಕಾರ್ಬನ್ ನೈಟ್ರೋಜನ್ ನ ಬ್ಯಾಲೆನ್ಸ್ ಮಾಡಿದ್ರೆ ಬಹಳ ಬದುಕುತ್ತೆ. ಈಗ ಈ ಬೆಲ್ಲ ಮಿಶ್ರಣವನ್ನು ಟ್ಯಾಂಕ್ ಅಲ್ಲಿ ಹಾಕಿ 10 ದಿನ ಬಿಟ್ಟುಬಿಟ್ರೆ ನೀರು ತಿಳಿ ಗೋಧಿ ಬಣ್ಣದಲ್ಲಿ ಬದಲಾಗತ್ತೆ. ಆಗ್ಲೇ ಇದು ಬಯೋಪ್ಯಾಕ್ ನೀರಾಗುತ್ತೆ. ಹಾಗಿರುವಾಗ ಆಟೋದಲ್ಲಿ ಆಕ್ಸಿಜನ್ ಪ್ಯಾಕೆಟ್ಗಳು, ಸಾವಿರಾರು ಚಿಕ್ಕ ಮೀನಿನ ಮರಿಗಳು ಬರುತ್ತವೆ. ಅತಿಗೆ ಮೀನಿನ ಮರಿಗಳು ಬಂತು. ಡೈರೆಕ್ಟ್ ಆಗಿ ಟ್ಯಾಂಕ್ ಅಲ್ಲಿ ಹಾಕೋಣ, ಕವರ್ ಬಿಚ್ಚಿ. ಬೇಡ ಅರುಣ್, ಹಾಗ ತಕ್ಷಣ ಬಿಟ್ರೆ ನೀರಿನ ಉಷ್ಣಾಗ್ರತೆಯಲ್ಲಿ ಬದಲಾವಣೆಯಿಂದ ಮೀನುಗಳು ಶಾಕ್ಗೆ ಗುರಿಯಾಗಿ ಸಾಯಬಹುದು. ಮೊದ್ಲು ಆ ಕವರ್ ಅನ್ನ ತೆಗೆದು ಟ್ಯಾಂಕ್ ನೀರಿನ ಮೇಲೆ ಒಂದು ಅರ್ಧ ಗಂಟೆ ಹೊತ್ತು ತೇಲೋದಕ್ಕೆ ಬಿಡು. ಆ ನಂತರ ನಿಧಾನವಾಗಿ ಎಲ್ಲ ತೆಗೆದು ನೀರಲ್ಲಿ ಬಿಡೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಹಡಿ ಮೇಲೆ ಮೋಟಾರ್ಗಳ ಸೌಂಡ್ ಕೆಳಗಡೆ ಹಾಲ್ನಲ್ಲಿ ಕೇಳಿಸಿ ಶಾರದಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, 15 ದಿನ ಆಗ್ತಾ ಇದೆ ಈ ಮೀನುಗಳ ಗಲಾಟೆ ಶುರುವಾಗಿ. ಮೇಲಾಗಿ ವಾಸನೆ ಗಮ್ಮನುತ್ತೇನೋ. ಈ ದಿನ ಹೇಗಾದ್ರೂ ಹೋಗಿ ನೋಡ್ಬೇಕು. ನನ್ನ ಮೂಗಿಗೆ ಬಟ್ಟೆ ಕಟ್ಕೊಂಡು ಹೋಗ್ತೀನಿ ಎನ್ನುತ್ತಾ ಅತ್ತೆಯವರು ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಮೆಟ್ಟಿಲು ಹತ್ತುವುದನ್ನು ನೋಡಿ ಅವನಿ, ಅಂಜಲಿ ಕೂಡ ಕುತೂಹಲದಿಂದ ಅವಳ ಹಿಂದೆ ಹೋಗುತ್ತಾರೆ. ಅಲ್ಲಿ ಅನಾಮಿಕಾ ಟ್ಯಾಂಕ್ ಅಲ್ಲಿ ನೀರನ್ನು ಒಂದು ಚಿಕ್ಕ ಟೆಸ್ಟ್ ಟ್ಯೂಬ್ ಅಲ್ಲಿ ತೆಗೆದುಕೊಂಡು ಪರೀಕ್ಷೆ ಮಾಡುತ್ತಾ ಒಂದು ಫ್ಲಾಸ್ಕ್ ನಲ್ಲಿ ನೀರು ಸುರಿದು ಟೆಸ್ಟ್ ಮಾಡ್ತಾ ಇರ್ತಾಳೆ. ಏನೇ ಅನಾಮಿಕಾ, ಏನ್ ಮಾಡ್ತಾ ಇದೀಯಾ? ಅದೇನು ವೇಷಗಳು, ಬಣ್ಣ ಬಣ್ಣದ ನೀರು? ನೀನೇನಾದ್ರೂ ಸೈಂಟಿಸ್ಟಾ ಏನು? ಬನ್ನಿ ಅತ್ತೆ, ಅವನಿ, ಅಂಜಲಿ, ಇಲ್ಲಿ ನೋಡಿ. ಈ ವಾಟರ್ ಟೆಸ್ಟಿಂಗ್ ಕಿಟ್ ನಲ್ಲಿ ನೀರಿನಲ್ಲಿ ಅಮೋನಿಯಾ pH ಸ್ಥಾಯಿ ಹೇಗಿದೆಯೋ ದಿನವೂ ಬೆಳಿಗ್ಗೆ ಚೆಕ್ ಮಾಡಬೇಕು. ಅಮೋನಿಯಾ 0 ಆಗಿದೆ, pH 7.5 ಇದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಜಾನೇ ಅತ್ತೆ, ನಿಜಕ್ಕೂ ಇಲ್ಲಿ ಮೀನುಗಳ ವಾಸನೆ ಬರ್ತಾ ಇಲ್ಲ, ಏನೋ ಮಣ್ಣಿನ ವಾಸನೆ ಬರ್ತಾ ಇದೆ ಅಷ್ಟೇ. ನೋಡಿದ್ರ ಅತ್ತೆ, ನಾನು ಮೊದ್ಲೇ ಹೇಳಿದ್ದೆ ಅಕ್ಕ ಏನ ಪ್ಲಾನು ಸೂಪರ್ ಅಂತ. ಹೌದೇ, ಬಹಳ ಆಶ್ಚರ್ಯವಾಗಿದೆಯೇ. ಮೇಲಾಗಿ ಈ ನೀರು ಮಣ್ಣಿನ ಬಣ್ಣದಿಂದ ಕೆಂಪಾಗಿದ್ರು ಎಲ್ಲೂ ಕೊಳೆತ ವಾಸನೆನೇ ಇಲ್ಲ. ನಿಜಕ್ಕೂ ಇದೇನು ಮಾಯೆ? ಮಾಯಾ ಅಲ್ಲ ಅತ್ತೆ, ಸೈನ್ಸು. ಆಗ ಶಾರದಾ ನಿಧಾನವಾಗಿ ಹೋಗಿ ಕೈಯಿಂದ ಕೆಲವು ಕಾಳುಗಳನ್ನು ಟ್ಯಾಂಕ್ ಒಳಗೆ ಹಾಕುತ್ತಾಳೆ. ತಕ್ಷಣ ಸಾವಿರಾರು ಮೀನುಗಳು ನೀರಿನ ಮೇಲೆ ಎಗರುತ್ತಾ ಹಾರುತ್ತಾ ಚುರುಕಾಗಿ ಆಹಾರ ತಿನ್ನುತ್ತಾ ಇರುತ್ತದೆ. ಅದನ್ನು ನೋಡಿ ಶಾರದಳ ಮುಖದಲ್ಲಿ ಆನಂದ. ಅರರೆ, ಸಖತ್ತಾಗಿದೆಯೇ. ಮೀನುಗಳು ಬಹಳ ಚೆನ್ನಾಗಿ ಬೆಳೀತಾ ಇದೆ, ಬಹಳ ಚುರುಕಾಗಿ ಇದೆ ಈ ಮೀನಿನ ಮರಿಗಳು. ಆದ್ರೆ ನನ್ನ ಅನುಮಾನ ಏನಂದ್ರೆ, ನಿಜಕ್ಕೂ ಇವು ಬೆಳಿತಾವ, ಲಾಭ ಬರುತ್ತೆ ಅಂತ್ಯಾ? ಖಚಿತವಾಗಿ ಅತ್ತೆ, ಈ ತಿಲಿಪಿಯ ಮೀನುಗಳು ಬಹಳ ವೇಗವಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ದಿನವೂ 2 ಹೊತ್ತು ಸಮಯಕ್ಕೆ ಆಹಾರವಾಗಿ ನೀರಿನ ಅರ್ಹತೆ ಕಾಪಾಡಿಕೊಂಡ್ರೆ 5-6 ತಿಂಗಳಲ್ಲಿಯೇ ಒಂದೊಂದು ಮೀನು ಅರ್ಧ ಕೆಜಿ ಭಾರವಾಗುತ್ತೆ. ಅಮ್ಮ, ಇವು ಬೆಳೆಬೇಕು ಅಂದ್ರೆ 24 ಗಂಟೆ ಆಕ್ಸಿಜನ್ ಇರಬೇಕು. ಕರೆಂಟ್ ಹೋದ್ರೂ ಕಷ್ಟವಿಲ್ಲದ ಹಾಗೆ ಪವರ್ಫುಲ್ ಇನ್ವರ್ಟರ್ ನ ಬ್ಯಾಟ್ರಿ ಕೂಡ ಸೆಟ್ ಮಾಡಿದೀವಿ. ಇನ್ನು ನಮಗೆ ಸೋಲೇ ಇಲ್ಲ. ಸರಿ ಬಿಡು, ನಿಮ್ಮ ಆತ್ಮವಿಶ್ವಾಸ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ನಂಬಿಕೆ ಬರ್ತಾ ಇದೆ. ಮತ್ತೆ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಹೊರಗಡೆ ಭಯಂಕರವಾದ ಮಳೆ, ಮಿಂಚು, ಕರೆಂಟ್ ಹೋಗುತ್ತದೆ. 2 ಗಂಟೆಯ ನಂತರ ಇನ್ವರ್ಟರ್ ಕೂಡ ಕೂಗೋದಕ್ಕೆ ಶುರುವಾಗುತ್ತದೆ. ಕುಟುಂಬವೆಲ್ಲ ಗಾಬರಿಯಿಂದ ಮಾಡಿ ಮೇಲೆ ಬರುತ್ತಾರೆ. ಅಯ್ಯೋ, ಇನ್ವರ್ಟರ್ ಬ್ಯಾಟ್ರಿ ಆಗಿ ಹೋಗ್ತಾ ಇರೋ ಹಾಗಿದೆ. ಮೋಟಾರ್ ನಿಂತು ಹೋದ್ರೆ ಅರ್ಧ ಗಂಟೆಯಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಮೀನುಗಳೆಲ್ಲ ಸತ್ತು ಹೋಗುತ್ತೆ. ಇಷ್ಟು ದಿನದ ಕಷ್ಟ ವೃಥ ಆಗುತ್ತೆ. ರಮೇಶ್ ಅವರೇ, ಅರುಣ್, ಜನರೇಟರ್ ಏನಾದ್ರೂ ಆನ್ ಮಾಡೋಕ್ಕಾಗುತ್ತಾ? ಅಣ್ಣಯ್ಯ, ನಮ್ಮ ಹತ್ರ ಪೋರ್ಟಬಲ್ ಜನರೇಟರ್ ಇಲ್ಲ. ಆದ್ರೆ ನಾನೊಂದು ಬ್ಯಾಕಪ್ಗಾಗಿ ಒಂದು 12 ವೋಲ್ಟ್ DC ಆಕ್ಸಿಜನ್ ಪಂಪ್ ತಂದಿದ್ದೀನಿ. ತಕ್ಷಣ ನಮ್ಮ ಕಾರ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ತಗೊಂಡ್ಬರ್ತೀನಿ. ಸುರೇಶ್, ನೀನು ಬಂದ್ಬಿಡು, ನನಗೆ ಸ್ವಲ್ಪ ಸಹಾಯ ಮಾಡು. ಹಾಗೆ ಅಂದುಕೊಳ್ಳುತ್ತಾ 10 ನಿಮಿಷದಲ್ಲಿ ಅರುಣ್, ಸುರೇಶ್ ಆ ಮೋಟಾರ್ ಅನ್ನು ತಂದು ಟ್ಯಾಂಕಿಗೆ ಕನೆಕ್ಟ್ ಮಾಡ್ತಾರೆ. ನೀರಿನಲ್ಲಿ ಮತ್ತೆ ಗುಳ್ಳೆಗಳು ಬರಲಿಕ್ಕೆ ಶುರುವಾಗುತ್ತದೆ. ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ. ಥ್ಯಾಂಕ್ಸ್ ಅರುಣ್, ಥ್ಯಾಂಕ್ಸ್ ಸುರೇಶ್, ನೀವು ಸರಿಯಾದ ಟೈಮ್ಗೆ ಸಹಾಯ ಮಾಡಿದ್ದೀರಾ, ನಮ್ಮ ಬಯೋ ಟ್ಯಾಂಕ್ ನ ಕಾಪಾಡಿದ್ದೀರಾ. ಹಾಗಿರುವಾಗ 6 ತಿಂಗಳ ನಂತರ ಮಹಡಿ ಮೇಲೆ ಹಬ್ಬದ ವಾತಾವರಣ. ಪ್ರಸಾದ್, ಶಾರದಾ, ರಮೇಶ್, ಸುರೇಶ್, ಅರುಣ್, ಅವನಿ, ಅಂಜಲಿ ಎಲ್ಲರೂ ಮಹಡಿ ಮೇಲೆ ಸಂಭ್ರಮದಿಂದಿರುತ್ತಾರೆ. ಹೋಲ್ಸೇಲ್ ವ್ಯಾಪಾರಿಗಳು ಅವರ ಚಿಕ್ಕ DCM ವ್ಯಾನ್ ನಿಂದ ಮನೆಗೆ ಸೇರಿಕೊಳ್ಳುತ್ತಾರೆ. ಒಂದೊಂದು ಮೀನು ಎಷ್ಟು ಆರೋಗ್ಯದಿಂದ ಮಿಂಚುತ್ತಾ ಅರ್ಧ ಕೆಜಿಯಿಂದ 3/4 ಕೆಜಿವರೆಗೂ ತೂಗುತ್ತದೆ. ಸುರೇಶ್, ಅರುಣ್ ವ್ಯಾಪಾರಿಗಳ ಜೊತೆ ಸೇರಿ ಡಿಜಿಟಲ್ ಸ್ಕೇಲ್ ಮೇಲೆ ಅಲ್ಲಿ ಭಾರವನ್ನು ನೋಡಿಕೊಳ್ಳುತ್ತಾರೆ. ಆಗ ವ್ಯಾಪಾರಿ ಪ್ರಸಾದ್ ಜೊತೆ, ನಿಮ್ಮ ಸೊಸೆಯರು ಬಹಳ ಅದ್ಭುತವಾಗಿ ಮೀನನ್ನ ಬೆಳೆಸಿದ್ದಾರೆ. ನಾವು ಎಷ್ಟೋ ಮೀನುಗಳನ್ನ ನೋಡಿದೀವಿ, ಆದ್ರೆ ಇಷ್ಟು ಕ್ಲೀನ್ ಆಗಿ ಎಲ್ಲಿಯೂ ಏಟುಗಳು, ರೋಗಗಳು ಇರದೇ ಇರುವ ಮೀನುಗಳನ್ನು ನೋಡುವುದು ಬಹಳ ಅಪರೂಪ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮೀನುಗಳಿಗೆ
ಈ 2 ಟ್ಯಾಂಕ್ ಇಂದ ಸೇರಿ ಸುಮಾರಾಗಿ 10,000 ಕೆಜಿವರೆಗೂ ಬಂದಿದೆ. ನೋಡಿದ್ಯಾ ಶಾರದಾ, ನಮ್ಮ ಮಹಡಿ ಮೇಲೆ ಟನ್ನುಗಳಷ್ಟು ಮೀನುಗಳನ್ನ ಬೆಳೆಸಿದ್ದಾಳೆ ನಮ್ಮ ಸೊಸೆ. ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ತಗೊಳ್ಳಿ ಸರ್, ನಾವು ಮಾತನಾಡಿಕೊಂಡ ರೇಟು ಕೆಜಿಗೆ 150 ರೂಪಾಯಿ ಪ್ರಕಾರ ನಿಮ್ಮ ದುಡ್ಡೆಲ್ಲ ಸೇರಿ 1,50,000 ಈ ದುಡ್ಡನ್ನ ನೀವು ಇಟ್ಕೊಳ್ಳಿ. ಹಾಗೆ ಹೇಳಿ ವ್ಯಾಪಾರಿ ಹೊರಟು ಹೋಗುತ್ತಲೇ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಳ ಕೈಯಲ್ಲಿ ಇಡ್ತಾನೆ. ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅತ್ತೆ ಶಾರದಾಳ ಕೈಯಲ್ಲಿ ಇಡ್ತಾಳೆ. ಇದು ನಮ್ಮ ಮೊದಲ ಆದಾಯ ಅತ್ತೆ. ನಾವೆಲ್ಲರ ಕಷ್ಟ ಇದರ ಹಿಂದಿದೆ, ನೀವು ಆಶೀರ್ವದಿಸಿ. ಏನಮ್ಮ ಅನಾಮಿಕಾ, ಇದು ನಿನ್ನ ಕಷ್ಟ, ನಿನ್ನ ಬುದ್ಧಿಬಲ. ಆ ದಿನ ನಾನು ವಾಸನೆ ಬಂದ್ರೆ ಮನೆ ಹಾಳಾಗುತ್ತೆ, ಪಕ್ಕದ ಮನೆಯವರು ನಗ್ತಾರೆ ಅಂತ ಅರ್ಚಿದೆ ಅಲ್ಲಮ್ಮ. ನಿನಗೆಷ್ಟು ಕಷ್ಟ ಕೊಟ್ಟೆ, ಆದ್ರೆ ನೀನು ನನ್ನ ಮಾತಿಗೆ ಭಯಪಡದೆ, ಕೋಪ ಮಾಡಿಕೊಳ್ಳದೆ, ಎಷ್ಟೋ ಸಹನೆಯಿಂದ ಛಲದಿಂದ ಈ ಕೆಲಸ ಮಾಡಿ ವಿಜಯ ಸಾಧಿಸಿದ್ಯಾ. ಈ ದುಡ್ಡು ನನ್ನ ಕೈಯಲ್ಲಿ ಇಡೋದಲ್ಲಮ್ಮ, ಇದಕ್ಕೆ ಪೂರ್ತಿಯಾದ ಹಕ್ಕುದಾರಳು ನೀನೇ ಅಮ್ಮ. ನನ್ನನ್ನು ಕ್ಷಮಿಸೋಕ. ಮೊದಲಲ್ಲಿ ನಾನು ಕೂಡ ಅತ್ತೆ ಹಾಗೆ ಭಯಪಟ್ಟೆ, ನಿನಗೆ ಆಧಾರವಾಗಿ ನಿಲ್ಲಿಲ್ಲ. ಆದ್ರೆ ನೀನು ಈ ದಿನ ನಮ್ಮನ್ನು ಗರ್ವ ಪಡುವ ಹಾಗೆ ಮಾಡಿದ್ಯಾ. ಹೌದು ಅಕ್ಕ, ನೀನು ನಮ್ಮೆಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ಅಕ್ಕ. ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಂಡು ಟಿವಿ ಸೀರಿಯಲ್ಸ್ ನೋಡೋದಕ್ಕಿಂತ ಇಂತಹದನ್ನ ಮಾಡಿದರೆ ಮೈಂಡ್ ಎಷ್ಟು ಆಕ್ಟಿವ್ ಆಗಿರುತ್ತೋ ಗೊತ್ತಾಗುತ್ತೆ. ನಮ್ಮ ಗೃಹಿಣಿಗೆ ಒಳ್ಳೆ ದಾರಿ ತೋರಿಸಿದ್ಯಾ ಅತ್ತಿಗೆ. ನಾವು ಕೂಡ ಹೊರಟು ಹೋಗಿ ಏನಾದ್ರೂ ಸ್ವಂತವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ಯಾ ಶಾರದಾ, ಓದಿಕೊಂಡ ಸೊಸೆ ಮನೆಗೆ ಬಂದರೆ ಮನೆಯೇ ಅಲ್ಲ, ಆ ಮನೆಯ ಮಹಡಿ ಕೂಡ ಕನಕವರ್ಷ ಸುರಿಸುತ್ತದೆ. ನಮ್ಮ ಮನೆಗೆ ಅನಾಮಿಕಾ ರೂಪದಲ್ಲಿ ಮಹಾಲಕ್ಷ್ಮಿ ಬಂದಿದ್ದಾಳೆ. ಆ ಸಮಯದಲ್ಲಿ ಅಕ್ಕಪಕ್ಕದವರೆಲ್ಲ ಪ್ರಸಾದನ ಮನೆಗೆ ಬರುತ್ತಾರೆ. ಬಂಗಲೆಯ ಮೇಲೆ ಮೀನುಗಳನ್ನ ಬೆಳೆಸಿ 6 ತಿಂಗಳಲ್ಲಿಯೇ ಲಕ್ಷದಲ್ಲಿ ಲಾಭ ತೆಗೆದುಕೊಂಡು ಬಂದಿದ್ದಾರೆ ಅಂತ ಊರೆಲ್ಲರಿಗೂ ತಿಳಿಯುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳನ್ನು ಮಾತಾಡಿಸೋದಿಕ್ಕೆ ಬರ್ತಾರೆ. ನಿಜವೇನಾ ಶಾರದಕ್ಕ, ನಿಮ್ಮ ಸೊಸೆ ಮಹಡಿ ಮೇಲೆ ಮೀನುಗಳು ಬೆಳೆಸಿದ್ಲಂತಲ್ಲ, ಮನೆಯೆಲ್ಲ ವಾಸನೆ ಬರ್ಲಿಲ್ವಾ? ಇದು ಹೇಗೆ ಸಾಧ್ಯವಾಯ್ತು? ವಾಸನೆಯಲ್ಲಿ ಬರುತ್ತೆ ಹುಚ್ಚಿ. ಬನ್ನಿ ಬನ್ನಿ, ಮೇಲಕ್ಕೆ ಹೋಗಿ ನೋಡಿ ನನ್ನ ಸೊಸೆಯ ಬುದ್ಧಿವಂತಿಕೆ. ಮೊದಲು ನಾನು ಕೂಡ ನಿಮ್ ಹಾಗೆ ಭಯಪಟ್ಟೆ, ಆದ್ರೆ ನನ್ನ ಸೊಸೆ ಬಯೋಪ್ಯಾಕ್ ಅನ್ನುವ ದೊಡ್ಡ ಟೆಕ್ನಾಲಜಿ ಉಪಯೋಗಿಸಿದ್ಲು. ನಿಜವಾಗಿ ಗ್ರೇಟು ನಿಮ್ಮ ಸೊಸೆ. ಮಾಮೂಲಾಗಿ ಮಹಡಿ ಮೇಲೆ ಇಂಥ ದೊಡ್ಡ ವ್ಯಾಪಾರ ಮಾಡಬಹುದು ಅಂತ ನಮಗೂ ಈಗ್ಲೇ ತಿಳಿತು. ನಾಳೆ ನಮ್ಮ ಹುಡುಗಿನ ಕಳಿಸ್ತೀನಿ, ಸ್ವಲ್ಪ ಟೆಕ್ನಾಲಜಿ ಏನಾದ್ರೂ ಕಲ್ಸ್ಬಿಡಿ. ತಪ್ಪದೆ, ನನ್ನ ಸೊಸೆ ಮಹಾಲಕ್ಷ್ಮಿ. ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಸೌಟು ತಿರುಗಿಸೋದಕ್ಕೆ ಪರಿಮಿತವಲ್ಲ. ಅವರ ತಲೆ ಕೆಲಸ ಮಾಡಿದ್ರೆ ಮನೆಯಲ್ಲಿ ಇರುವ ಪ್ರಪಂಚವನ್ನು, ಹೊಸ ಟೆಕ್ನಾಲಜಿಯನ್ನ ಜಯಿಸಬಲ್ಲರು ಅಂತ ನಿರೂಪಿಸಿದ್ದಾಳೆ. ಇನ್ನು ಮೇಲಿಂದ ನಮ್ಮ ಬಂಗಲೆ ಮೇಲೆ 3-4 ಟ್ಯಾಂಕ್ಗಳು ಕೂಡ ತಯಾರು ಮಾಡಿ ಈ ವ್ಯಾಪಾರವನ್ನು ಇನ್ನೂ ಬೆಳೆಸ್ತೀವಿ. ನನ್ನ 2 ಸೊಸೆಯರು ಅವನಿ ಅಂಜಲಿ ಕೂಡ ಅನಾಮಿಕಳ ಜೊತೆಯಾಗಿರ್ತಾರೆ. ಏನಂತೀಯ ಅನಾಮಿಕಾ? ತಪ್ಪದೇ ಅತ್ತೆ, ನಿಮ್ಮೆಲ್ಲರ ಪ್ರೋತ್ಸಾಹ, ಕುಟುಂಬ ಒತ್ತಾಸೆಯಾಗಿದ್ದರೆ ಏನಾದ್ರೂ ಸಾಧಿಸಬಹುದು. ನೋಡಿದ್ರಲ್ಲ, ಒಂದು ಒಳ್ಳೆ ಆಲೋಚನೆ. ಅದಕ್ಕೆ ಸರಿಯಾಗಿ ಆಧುನಿಕ ಸಾಂಕೇತಿಕ ಪರಿಜ್ಞಾನವಿದ್ದರೆ ಅಸಾಧ್ಯವಾಗಿರುವುದು ಏನೂ ಇಲ್ಲ. ಅತ್ತೆಯವರ ಅನುಮಾನವನ್ನು ಸೊಸೆ ತನ್ನ ವಿಜಯದಿಂದ ಹೇಗೆ ತೊಲಗಿಸಿದಳು. ನಮ್ಮ ಕುಟುಂಬ ಸಂತೋಷಕ್ಕೆ ಇದಕ್ಕಿಂತ ಏನು ಬೇಕು? ಹಾಗೆ ಅನಾಮಿಕಾ ತನ್ನ ಗಂಡ ರಮೇಶ್ ವಾರಗಿತ್ತಿಯರ ಕಡೆ ಸಂತೋಷದಿಂದ ನೋಡುತ್ತಾಳೆ. ಆ ಊರಿನಲ್ಲಿ ಈಗ ಅನಾಮಿಕಳ ಕುಟುಂಬದಲ್ಲಿರುವ ಮಹಿಳೆಯರೆಲ್ಲ ಎಲ್ಲರಿಗೂ ಒಂದು ಆದರ್ಶವಾಗಿ ಕಾಣಿಸುತ್ತಾರೆ. ಎಲ್ಲರೂ ಸಂತೋಷದಿಂದ ನಗುತ್ತಾ ಇರುವಾಗ ಕತೆ ಮುಗಿಯುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.